ಆತ್ಮೀಯವಾದ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಈಗಾಗಲೇ ಗುರುಜಿ ಸಾಕಷ್ಟು ಸಂಚಿಕೆಗಳಿಂದ ದೃಷ್ಟಿದೋಷದ ಬಗ್ಗೆ, ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ದೃಷ್ಟಿದೋಷ ಯಾವ ರೀತಿ ಆಗುತ್ತೆ, ಯಾರಿಗೆಲ್ಲ ಆಗುತ್ತೆ, ಒಂದು ವೇಳೆ ದೃಷ್ಟಿದೋಷ ಆದರೆ ಯಾವೆಲ್ಲ ರೀತಿ ಸಮಸ್ಯೆಗೆ ಒಳಗಾಗ್ತಾರೆ, ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನ ಮಾಡ್ಕೊಳ್ಬೇಕು, ಹಾಗೆ ಎಂದಿನಂತೆ ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಶುಭ, ಯಾವ ರಾಶಿಯವರು ಯಾವ ರೀತಿಯಾದಂತಹ ಪರಿಹಾರವನ್ನ ಕಂಡುಕೊಳ್ಬೇಕು, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಧಾರ್ಮಿಕ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಶ್ರೀರಾಮ್ ಭಟ್ ಗುರುಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ 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 ಕಾರರೂಪಂ ತ್ರ್ಯಹಮಿತಿ ಜಪರಂ ಯತ್ಸ್ವರೂಪಂ ತುರೀಯಂ ತ್ರೈಗುಣ್ಯಾತೀತಲೀಲಂ ಕಲಯತಿ ಮನಸಸ್ತೇಜಸಿಂಧೂರಮೂರ್ತಿಂ ಯೋಗೀಂದ್ರೈರ್ಬ್ರಹ್ಮರಂಧ್ರೈಃ ಸಕಲಗುಣಮಯಂ ಶ್ರೀಹರೇಂದ್ರೇಣ ಸಂಗಂ ಗಂ 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 ಗಣೇಶಂ ಗಜಮುಖಮಭಿತೋ ವ್ಯಾಪಕಂ ಚಿಂತಯಾಮಿ. ಅಭಿಮಾನ ದೇವತೆಯಾದಂತಹ ಸಂಕಷ್ಟಹರ ಮಹಾಗಣಪತಿಯನ್ನೇ ಮನಸಾ ಸ್ಮರಿಸುತ್ತಾ ಎಲ್ಲ ವೀಕ್ಷಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಓಕೆ ಗುರುಗಳೇ, ಮೊದಲು ಈ ದಿನದ ಪಂಚಾಂಗ ಮತ್ತು ಗ್ರಹಸ್ಥಿತಿ ಬಗ್ಗೆ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ತಿಥೈಶ್ಚೈಶ್ವರ್ಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿಶ್ಚ ಪಂಚಾಂಗ ಫಲಮುತ್ತಮಂ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಪರಾಭವನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಚತುರ್ಥಿ ತಿಥಿಯುಕ್ತವಾಗಿದ್ದರೆ ಈ ದಿನ ಪೂರ್ವಾಭಾದ್ರ ನಕ್ಷತ್ರಯುಕ್ತವಾಗಿದ್ದು ವಾರ ಬಂದು ಭಾನುವಾರವಾಗಿದೆ. ಇವತ್ತಿನ ದಿವಸ ಸಂಕಷ್ಟರ ಚತುರ್ಥಿಯ ವ್ರತದ ಆರಾಧನೆಯ ವಿಶೇಷವಾಗಿದ್ದು ಇವತ್ತಿನ ದಿವಸ ಸಂಕಷ್ಟರ ಚತುರ್ಥಿ ವ್ರತವನ್ನು ಆಚರಿಸ್ತಾ ಇರತಕ್ಕಂಥವರು ರಾತ್ರಿ 9:25 ನಂತರದಲ್ಲಿ ಭೋಜನವನ್ನು ಮಾಡ್ತಕ್ಕಂಥದ್ದು, ಚಂದ್ರೋದಯವಾಗ್ತಕ್ಕಂಥದ್ದು 9:25 ರಾತ್ರಿಯಲ್ಲಿ. ಹಾಗಿದ್ದರೆ ಇವತ್ತಿನ ಈ ಸಮಯದ ಗೃಹಸ್ಥಿತಿ ಮತ್ತು ಪಂಚಾಂಗವನ್ನು ಚಿಂತಿಸ ಹೊರಟಾಗ ನೋಡಿ, ಮೇಷರಾಶಿಯು ಶೂನ್ಯ ರಾಶಿಯಾಗಿದೆ. ಇನ್ನು ವೃಷಭ ರಾಶಿಯಲ್ಲಿ ಕುಜಗ್ರಹನ ಒಂದು ಸಂಚಾರ, ಇನ್ನು ಮಿಥುನ ರಾಶಿಯಲ್ಲಿ ಮಿಥುನ ರಾಶಿಗೆ ಅಧಿಪತಿಯಾದಂತಹ ಬುಧನೇ ಸಂಚರಿಸ್ತಾ ಇದ್ದು, ಇನ್ನು ಕರ್ಕಾಟಕ ರಾಶಿಯಲ್ಲಿ ಗೋಚಾರದ ಈ ಒಂದು ಸಮಯದಲ್ಲಿ ಲಗ್ನವು ಉದಯವಾಗಿ ಉಚ್ಚ ಗುರುವಿನೊಟ್ಟಿಗೆ ರವಿಯ ಸಂಚಾರವಿರತಕ್ಕಂಥದ್ದು ಕರ್ಕಾಟಕ ರಾಶಿಯಲ್ಲಿ. ಇನ್ನು ಸಿಂಹರಾಶಿಯಲ್ಲಿ ಕೇತುಯುತನ ಅಂತಹ ಶುಕ್ರಗ್ರಹ, ಇನ್ನು ಕನ್ಯಾ, ತುಲ ಮತ್ತು ವೃಶ್ಚಿಕಾದಿ ರಾಶಿಯು ಶೂನ್ಯ ರಾಶಿಯಾಗಿದ್ದು, ಇನ್ನು ಧನು ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ. ಇನ್ನು ಮಕರ ರಾಶಿಯು ಶೂನ್ಯ ರಾಶಿಯಾಗಿದ್ದು, ಕುಂಭರಾಶಿಯಲ್ಲಿ ರಾಹುಯುತನ ಅಂತಹ ಚಂದ್ರನ ಒಂದು ಸಂಚಾರ, ಮೀನರಾಶಿಯಲ್ಲಿ ಎಂದಿನಂತೆ ಶನಿಯ ಒಂದು ಸಂಚಾರ. ಇದು ಇವತ್ತಿನ ಈ ಸಮಯದ ಗ್ರಹಸ್ಥಿತಿ ಮತ್ತು ಪಂಚಾಂಗವಾಗಿದ್ದು, ಇನ್ನು ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ಚಿಂತಿಸ ಹೊರಟಾಗ ನೋಡಿ, ರಾಹುಕಾಲವಿತ್ತು ಸರಿಯಾಗಿ ಸಾಯಂಕಾಲ 5:11 6:46 ಪರ್ಯಂತವಾಗಿದ್ದರೆ, ಇನ್ನು ಗುಳಿಕ ಕಾಲ ಹೇಳ್ತಕ್ಕಂಥದ್ದು ಮಧ್ಯಾಹ್ನ ಸರಿಯಾಗಿ 3:36 5:11 ಪರ್ಯಂತವಾಗಿರುತ್ತೆ. ಇನ್ನು ಯಮಗಂಡ ಕಾಲವು 12:25 2:01 ಪರ್ಯಂತವಾಗಿರುತ್ತೆ ಅಂತ ಹೇಳ್ತಾ ಈ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ಮೀರಿ ಶುಭವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಓಕೆ ಗುರುಗಳೇ, ಇನ್ನು ಮೊದಲ 6 ರಾಶಿಗಳ ಬಗ್ಗೆ ಕೂಡ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಶುಭ, ಯಾವ ರಾಶಿಯವರು ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ವಾರ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಮೊದಲನೇದಾಗಿ ಮೇಷರಾಶಿಯತ್ತ ಗಮನವನ್ನು ಹರಿಸಿದಾಗ ಸಂಪೂರ್ಣವಾಗಿ ಈ ಒಂದು ವಾರ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಮುಂಚೆ 10 ಹಲವು ಬಾರಿ ಆಲೋಚಿಸಿ, ವಿವೇಚಿಸಿ, ತರ್ಕಿಸಿ ಒಂದು ನಿರ್ಧಾರಕ್ಕೆ ಬರತಕ್ಕಂಥದ್ದು ಒಳ್ಳೆಯದು. ಇದರಿಂದ ಖಂಡಿತವಾಗಿಯೂ ಈ ಒಂದು ವಾರ ಶುಭವನ್ನು ಕಾಣ್ತೀರಿ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲಿಕ್ಕೆ ಖಂಡಿತವಾಗಿಯೂ ಒಂದು ವಾರ ಸಕಾಲವಾಗಿರುತ್ತೆ. ಇನ್ನು ಹೋಟೆಲ್ ಉದ್ಯಮಿಗಳಿಗೆ ಆದಾಯ ವೃದ್ಧಿಯು ಕೂಡ ಚೆನ್ನಾಗಿರ್ತಕ್ಕಂಥದ್ದು. ದೋಷದ ಪರಿಹಾರಾರ್ಥವಾಗಿ ಅಶ್ವತ್ಥ ವೃಕ್ಷ ಪ್ರದಕ್ಷಿಣಾ ನಮಸ್ಕಾರಾದಿಗಳನ್ನು ಮಾಡಿಕೊಳ್ಳಿ. ಅಶ್ವತ್ಥ ನಾರಾಯಣನನ್ನು ಪ್ರಾರ್ಥಿಸಿ ಶುಭವಾಗುತ್ತೆ. ಇನ್ನು ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಅನಗತ್ಯವಾದಂಥ ಒಂದು ಖರ್ಚು ವೆಚ್ಚಗಳನ್ನು ಭರಿಸ್ತಕ್ಕಂಥ ಒಂದು ದಿನವಾದೀತು ಅಂತ ಹೇಳ್ತಾ, ನೇರ ಮಾತುಗಳಿಂದ ತೊಂದರೆಗಳು ಉಂಟಾಗುವಂತಹ ಒಂದು ಸಾಧ್ಯತೆಗಳು ಈ ಒಂದು ವಾರ. ಇನ್ನು ಹಿತೈಷಿಗಳಿಂದ ಉತ್ತಮವಾದಂತಹ ಸಲಹೆ, ಸೂಚನೆ, ಮಾರ್ಗದರ್ಶನಾದಿಗಳನ್ನು ಪಡೆದು ಮುಂದುವರಿಯಿರಿ. ಇದರಿಂದ ಶುಭದ ನಿರೀಕ್ಷೆ ನಿಮ್ಮ ಪಾಲಿಗೆ. ದೋಷದ ಪರಿಹಾರಾರ್ಥವಾಗಿ ಶಿವನ ಅಷ್ಟೋತ್ತರ ಶತನಾಮಾವಳಿಯನ್ನು ಸಾಧ್ಯವಾದಲ್ಲಿ ಈ ಒಂದು ವಾರ ಪ್ರತಿನಿತ್ಯ ಪಠನೆಯನ್ನು ಮಾಡ್ತಕ್ಕಂಥದ್ರಿಂದ ಶುಭ.
ಇನ್ನು ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟದಂತಹ ಮನಸ್ತಾಪಗಳು ಉಂಟಾಗಬಹುದು, ಜಾಗ್ರತೆ. ಕ್ರೀಡಾಪಟುಗಳಿಗೆ ಉತ್ತಮವಾದಂತಹ ಒಂದು ಸೌಲಭ್ಯಗಳು ದೊರಕತಕ್ಕಂಥ ಒಂದು ಶುಭವಾರ. ಇನ್ನು ಕೆಲಸದಲ್ಲಿ ತೊಡಗಿಕೊಂಡರೂ ಕೂಡ ಧೈರ್ಯದಿಂದ ಆ ಒಂದು ಕಾರ್ಯವನ್ನು ನಿಭಾಯಿಸ್ತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂತಹ ಸಲಹೆಯನ್ನು ಸೂಚನೆಯನ್ನು ತಮ್ಮ ಪಾಲಿಗೆ ನೀಡುತ್ತಾ, ದೋಷದ ಪರಿಹಾರಾರ್ಥವಾಗಿ ಕಪ್ಪು ಉದ್ದಿನ ಕಾಳನ್ನು ರಾಹುದೋಷ ಪರಿಹಾರಾರ್ಥವಾಗಿ ದಾನವನ್ನು ಕೊಡ್ತಕ್ಕಂಥದ್ರಿಂದ ಶುಭದ ನಿರೀಕ್ಷೆ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಹೊಸ ಜವಾಬ್ದಾರಿಗಳು ಹೆಗಲೇ ಇರತಕ್ಕಂಥ ಒಂದು ಸಾಧ್ಯತೆ ಒಂದು ವಾರ. ಇನ್ನು ಆತ್ಮವಿಶ್ವಾಸವು ವೃದ್ಧಿಯಾಗ್ತಕ್ಕಂಥ ಒಂದು ಶುಭವಾರ. ಇನ್ನು ಕುಟುಂಬದವರೊಂದಿಗೆ ಪ್ರವಾಸ ಹೋಗ್ತಕ್ಕಂಥ ಒಂದು ಶುಭದ ಸೂಚನೆ. ದೋಷದ ಪರಿಹಾರಾರ್ಥವಾಗಿ ಮಹಾವಿಷ್ಣುವಿಗೆ ತುಳಸಿಯಿಂದ ಅರ್ಚನೆ, ಪೂಜೆ ಅಥವಾ ವಿಷ್ಣು ಧ್ಯಾನದಿಂದ ಶುಭದ ನಿರೀಕ್ಷೆಯನ್ನು ಪಡಬಹುದು ಕರ್ಕಾಟಕ ರಾಶಿಯವರು. ಇನ್ನು ಮುಂದಿನ ರಾಶಿಯಾಗಿ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಬಂಧು ಮಿತ್ರರೊಡನೆ ವಿನಾಕಾರಣ ವಾದ ವಿವಾದಕ್ಕೆ ಕಾರಣರಾದಿರಿ. ಸ್ವಲ್ಪ ಮಟ್ಟಿಗೆ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಯೋಜಿತ ಕಾರ್ಯಗಳು ಸಕಾಲದಲ್ಲಿ ಪೂರ್ಣಗೊಳ್ಳದೇ ಇರತಕ್ಕಂಥ ಒಂದು ಫಲಾಫಲಗಳನ್ನು ಚಿಂತನೆಯನ್ನು ಮಾಡಬಹುದು. ಇನ್ನು ಮನೆಯಲ್ಲಿ ಸಂತಸಭರಿತವಾದಂತಹ ಒಂದು ವಾತಾವರಣವನ್ನು ಕಾಣತಕ್ಕಂತಹ ಶುಭಯೋಗ. ದೋಷದ ಪರಿಹಾರಾರ್ಥವಾಗಿ ತುಳಸಿ ದೇವಿಯ ಪ್ರಾರ್ಥನೆಯನ್ನು ಆದಷ್ಟು ಮಾಡಿ, ತುಳಸಿ ಆರಾಧನೆಯನ್ನು ಮಾಡಿ, ಇದರಿಂದ ಶುಭದ ನಿರೀಕ್ಷೆ. ಇನ್ನು ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಒಂದು ವಾರ ಗೃಹ ನಿರ್ಮಾಣದ ಒಂದು ವಿಷಯದಲ್ಲಿ ಆತುರದ ನಿರ್ಧಾರಗಳು ಬೇಡ ಹೇಳ್ತಕ್ಕಂಥ ಒಂದು ಸಲಹೆ. ಇನ್ನು ಸಾಲವನ್ನು ಮರುಪಾವತಿಯನ್ನು ಮಾಡಿ ನೆಮ್ಮದಿಯ ಒಂದು ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಶುಭಯೋಗ. ಇನ್ನು ಪ್ರತಿಷ್ಠಿತ ಜನರ ಒಂದು ಪರಿಚಯ, ಸ್ನೇಹವಾಗ್ತಕ್ಕಂಥ ಒಂದು ಶುಭ ವಾರವಾದೀತು ಅಂತ ಹೇಳ್ತಾ, ದೋಷದ ಪರಿಹಾರಾರ್ಥವಾಗಿ ತುಪ್ಪದ ದೀಪವನ್ನು ನಿಮ್ಮ ಮನೆಯ ದೇವರಿಗೆ ಪ್ರತಿನಿತ್ಯವೂ ಕೂಡ ಹಚ್ಚಿ ನಿಮ್ಮ ಇಷ್ಟದೇವರ ಕುಲದೇವರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ರಿಂದ ಶುಭವನ್ನು ಕಾಣಬಹುದು. ಒಳಿತಾಗಲಿ. ಓಕೆ ಗುರುಗಳೇ, ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ಹಿಡಿದರೆ ಮಾತನಾಡಿಸ್ಬಿಡೋಣ. ರತ್ನಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ನಮಸ್ತೆ ರತ್ನಮ್ಮ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ಹೆಸರು ತಿಳಿಸಿ. ಗುರುಜಿ ಇದ್ದಾರೆ, ಅವ್ರ ಮಾತಾಡಿ. ಹೆಸರು ನೀಲಮ್ಮ ಅಂತ. ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ. ಹಲೋ, ನಮಸ್ಕಾರ ಗುರುಜಿ. ಏನು ಕೇಳಬೇಕು ಮಗಳ ಹೆಸರಿನಲ್ಲಿ? ಮಗಳಿದ್ರಲ್ಲಿ ಎಜುಕೇಶನ್ ಕೇಳಬೇಕಾಗಿತ್ತು ಗುರುಜಿ. ಈ ಸಲ 8th ಸ್ಟ್ಯಾಂಡರ್ಡ್. ಅದಕ್ಕೆ ಸ್ವಲ್ಪ ಎಜುಕೇಶನ್ ಹೇಗಿದೆ ಅಂತ ಕೇಳಬೇಕಾಗಿತ್ತು ಅವ್ರ ಬಗ್ಗೆ. ನೋಡೋಣಂತೆ. ಈಗಿನ ಆರೂಢ ಪ್ರಶ್ನಾಲಗ್ನಾನುಸಾರವಾಗಿ ಚಿಂತನೆಯನ್ನು ಮಾಡಿದಾಗ ನೋಡಿ, ಕನ್ಯಾ ಲಗ್ನದ ಉದಯವಾಯಿತು. ಕನ್ಯಾ ಲಗ್ನದ ಉದಯವಾದರೆ ಲಗ್ನಾಧಿಪತಿಯೇ ಬುಧನಾಗಿ ಅವನು ಎಲ್ಲಿದ್ದಾನೆ ಅಂತಂದರೆ ನೋಡಿ, ದಶಮ ಸ್ಥಾನದಲ್ಲಿ 10ನೇ ಮನೆಯಲ್ಲಿ ಭದ್ರಾದಿ ಯೋಗವನ್ನು ಸೂಚಿಸ್ತಾ ಇದ್ದಾನೆ. ಭದ್ರ ಯೋಗವು ಖಂಡಿತವಾಗಿಯೂ ಎಜುಕೇಷನ್ ವಿಚಾರಕ್ಕೆ ತುಂಬಾ ಒಂದು ಒಳ್ಳೆಯ ಯೋಗ. ಪಂಚಮಹಾಪುರುಷ ಯೋಗದಲ್ಲಿ ಒಂದಾದಂತಹ ಭದ್ರ ಯೋಗದ ಪ್ರಶ್ನಾಲಗ್ನವಾಗಿದೆ ಅಂತ ಹೇಳಬಹುದು. ಇನ್ನು ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಗುರುವು ಕೂಡ ಇಲ್ಲಿ ಲಗ್ನಾತ್ ಏಕಾದಶಾದಿ ಭಾವದಲ್ಲಿ ಗುರುವಿನ ಆಶೀರ್ವಾದ ಬಲವೂ ಕೂಡ ಚೆನ್ನಾಗಿದೆ. ನೋಡಿ, ಯಾರಿಗೆ ವಿದ್ಯೆ ಬೇಕೋ ಅಂಥವರ ಜನ್ಮಜಾತಕ ರೀತ್ಯ ಅಥವಾ ಪ್ರಶ್ನಾಲಗ್ನಕ್ಕೆ ಬುಧ ಮತ್ತು ಗುರುವಿನ ಒಂದು ಸಂಚಾರ ಉತ್ತಮವಾಗಿರಬೇಕು. ಹಾಗಿದ್ದರೆ ಲಗ್ನಾಧಿಪತಿಯಾಗಿ ಗುರುವೇ ಬುಧನೇ ಕರ್ಮಸ್ಥಾನದಲ್ಲಿ, ಸುಖಾಧಿಪತಿಯಾಗಿ ಗುರುವೇ ಲಾಭಸ್ಥಾನದಲ್ಲಿ, ಖಂಡಿತವಾಗಿ ಒಂದು ಒಳ್ಳೆಯ ವಿದ್ಯಾವತಿಯಾಗುವಂತಹ ಎಲ್ಲ ಯೋಗ ಭಾಗ್ಯಗಳು ಕೂಡ ಜಾತಕದಲ್ಲಿದೆ. ಮುಂದೆ ಕಾಮರ್ಸ್ ಲೈನಲ್ಲಿ ಓದ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಹೇಳ್ತಕ್ಕಂಥ ಒಂದು ಸಲಹೆ. ಯಾಕೆಂದರೆ ಈಗ 8th ಸ್ಟ್ಯಾಂಡರ್ಡ್ ಆದ್ದರಿಂದ ಇನ್ನೂ ಕೂಡ ಇದಕ್ಕೆ ಕಾಲಾವಕಾಶಗಳಿದೆ. ಮುಂದೆ ಭವಿಷ್ಯತ್ತಿನಲ್ಲಿ ಆ ಒಂದು ನಿಟ್ಟಿನಲ್ಲಿ ಎಜುಕೇಷನ್ ಪಡೆದುಕೊಳ್ತಕ್ಕಂಥದ್ರಿಂದ ಮುಂದಿನ ಭವಿಷ್ಯತ್ತು ಉತ್ತಮವಾಗಿರುತ್ತೆ. ಶುಭವಾಗಲಿ. ಧನ್ಯವಾದಗಳು ರತ್ನಮ್ಮ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಹೇಳಿದ್ದಾರೆ ಬೆಂಗಳೂರಿಂದ, ಪ್ರಮೀಳಾ ಅಂತ ಹೇಳಿ. ನಮಸ್ತೆ ಪ್ರಮೀಳಾ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಮಾತಾಡಿ, ಗುರುಜಿ ಅವರಿದ್ದಾರೆ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ ಪ್ರಮೀಳಾ ಅವರೇ, ಏನು ಪ್ರಶ್ನೆ ಇದೆ? ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ. ಮನೆಯವರು ಮನೆ ಇದು ಮಾಡ್ತಾ ಇದ್ದಾರೆ, ರಿನೋವೇಷನ್. ಅದೆಲ್ಲ ಹೇಗಾಗುತ್ತೆ, ಏನಾಗುತ್ತೆ ಅನ್ನೋದು ಸ್ವಲ್ಪ. ಈಗಿನ ಆರೂಢ ಪ್ರಶ್ನಾಲಗ್ನಾನುಸಾರವಾಗಿ ಚಿಂತನೆಯನ್ನು ಮಾಡಿದಾಗ ಹೆಸರು ಪ್ರಮೀಳಾ ಅಲ್ವಾ? ನೋಡಿ, ಈಗಿನ ಉದಯ ಲಗ್ನವಾಗಿರತಕ್ಕಂಥದ್ದು ಪ್ರಶ್ನಾಲಗ್ನವಾಗಿರತಕ್ಕಂಥದ್ದೇ ತುಲಾ ಲಗ್ನವಾಗಿದೆ. ನೋಡಿ, ತುಲಾ ಲಗ್ನಕ್ಕೆ ಚತುರ್ಥಾದಿಭಾವದಿಂದಲೇ ಮನೆಯ ಒಂದು ವಿಷಯದ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಚತುರ್ಥಾಧಿಪತಿಯಾಗಿರತಕ್ಕಂಥ ಶನಿಯು ಷಷ್ಠ ಭಾವದಲ್ಲಿ 6ನೇ ಮನೆಯಲ್ಲಿ ಸ್ಥಿತನಾಗಿರತಕ್ಕಂಥದ್ದು ಶುಭವೇ ಹೌದು. ಇನ್ನು ಈ ಚತುರ್ಥ ಭಾವಕ್ಕೆ ಉಚ್ಚ ಗುರುವಿನ ಪೂರ್ಣ ದೃಷ್ಟಿ ಇರತಕ್ಕಂಥದ್ರಿಂದ ಖಂಡಿತವಾಗಿಯೂ ಮನೆಯನ್ನು ಪುನರ್ನಿರ್ಮಾಣಗೊಳಿಸ್ತಾ ಇದ್ದೀರಿ, ರಿನೋವೇಷನ್ ಮಾಡ್ತಾ ಇದ್ದೀರಿ. ಖಂಡಿತವಾಗಿಯೂ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗುತ್ತೆ. ಮುಂದೆ ಆ ಒಂದು ಮನೆಯ ಸರಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ವಾಸ್ತುಶಾಂತಿ ಇತ್ಯಾದಿ ಶಾಂತಿ ಪೂಜೆಗಳನ್ನು ಮಾಡಿಕೊಂಡು ಪುನಃ ವಾಸವನ್ನು ಮಾಡ್ತಕ್ಕಂಥದ್ರಿಂದ ಆ ಮನೆಯಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ದೊರಕುತ್ತೆ. ಚಿಂತೆ ಪಡ್ತಕ್ಕಂಥದ್ದು ಬೇಡವೇ ಬೇಡ. ಕೆಲವೊಂದು ಸಂದರ್ಭದಲ್ಲಿ ಮನಸ್ಸು ಎಂದಿನಂತೆ ಇರೋದಿಲ್ಲ ಅಲ್ವೇ? ನೋಡಿ, ನೀಚೈರ್ಗಚ್ಛತ್ಯುಪರಿಚದಶ ಚಕ್ರ ನೇಮಿ ಕ್ರಮೇಣ
ಕಾಳಿದಾಸ ಒಂದು ಕಡೆ ಹೇಳ್ತಾನೆ, ಸುಖದ ಹಿಂದೆ ದುಃಖ, ದುಃಖದ ಹಿಂದೆ ಸುಖ, ಶ್ರೀಮಂತಿಕೆಯ ಹಿಂದೆ ಬಡತನ, ಬಡತನದ ಹಿಂದೆ ಶ್ರೀಮಂತಿಕೆ. ಅರ್ಥಾತ್ ಕಾಲಚಕ್ರವು ಉರುಳುತ್ತಾ ಇರುವ ಹಾಗೆ ಮನುಷ್ಯನ ಜೀವನದಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಗಳು ಕಾಲವಶಾತ್ ಆಗ್ತಾ ಇರುತ್ತೆ. ಹಾಗಾಗಿ ಕಾಲವೇ ಎಲ್ಲವುದಕ್ಕೂ ಕೂಡ ಉತ್ತರವನ್ನು ಕೊಡುತ್ತೆ. ಈಗಿನ ಪ್ರಶ್ನಾಲಗ್ನಾನುಸಾರವಾಗಿ ಯಾವುದೇ ರೀತಿಯಂತಹ ದೋಷಾದಿಗಳನ್ನು ಹೇಳತಕ್ಕಂಥದ್ದಲ್ಲ. ಸ್ವಸ್ಥಚಿತ್ತರಾಗಿರಿ. ಇನ್ನು ಸಾಧ್ಯವಾದಲ್ಲಿ ಪ್ರತಿನಿತ್ಯ ಮನಸ್ಸಮಾಧಾನ ನಿಮಗೆ ಸಿಗಬೇಕು ಅಂತಂದರೆ ಮೆಡಿಟೇಷನ್, ಧ್ಯಾನ, ಬೆಳಿಗ್ಗೆ ಒಂದು 20 ನಿಮಿಷ, ಸಾಯಂಕಾಲ ಒಂದು 20 ನಿಮಿಷ ಸಮಯವನ್ನು ಕೊಟ್ಟು ಮೆಡಿಟೇಷನ್, ಧ್ಯಾನವನ್ನು ಮಾಡತಕ್ಕಂಥ ಒಂದು ಪರಿಪಾಠವನ್ನು ರೂಢಿಸಿಕೊಳ್ಳಿ. ಖಂಡಿತವಾಗಿಯೂ ಮುಂದಿನ ಭವಿಷ್ಯತ್ತು ಚೆನ್ನಾಗಿರಲಿ. ಶುಭವಾಗಲಿ. ಧನ್ಯವಾದಗಳು ಪ್ರಮೀಳ ಅವರೇ, ಕರೆ ಮಾಡಿದ್ದಕ್ಕಾಗಿ. ಓಕೆ ಇವ್ರುಗಳು, ಇನ್ನು ಈ ದಿನದ ಸುಭಾಷಿತದ ಬಗ್ಗೆ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಯಾವ ಒಂದು ಸಂದೇಶವನ್ನು ವೀಕ್ಷಕರಿಗೆ ಕೊಡ್ತಿದ್ದೀರಾ? ನೋಡಿ, ಇವತ್ತಿನ ದಿವಸ ಪ್ರಾಪಂಚಿಕವಾಗಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾ ಇದ್ದೀರಿ ಅಲ್ವೇ? ಹಾಗಿದ್ರೆ ಇವತ್ತು ಸ್ನೇಹಿತರ ಒಂದು ದಿನ. ಹಾಗಿದ್ರೆ ಆ ಒಂದು ಸ್ನೇಹಿತ ಜೀವನದಲ್ಲಿ ಹೇಗಿರಬೇಕು ಹೇಳ್ತಕ್ಕಂಥ ಒಂದು ಸಂದೇಶವನ್ನು ನಮ್ಮ ಪ್ರಾಜ್ಞರು ಹೇಳಿರತಕ್ಕಂಥ ಒಂದು ಮಾತು ನೆನಪಾಗುತ್ತೆ. ನಿಮ್ಮ ಫ್ರೆಂಡ್ಸ್ ನಿಜವಾಗಿಯೂ ಹೀಗಿದ್ದಲ್ಲಿ ಆ ಒಂದು ಫ್ರೆಂಡ್ ನಿಮ್ಮ ಒಂದು ಅಭಿವೃದ್ಧಿಯನ್ನು ಬಯಸ್ತಾ ಇದ್ದಾನೆ, ಅಥವಾ ನಿಮ್ಮ ಒಳಿತನ್ನು ಅವನು ಬಯಸ್ತಾ ಇದ್ದಾನೆ, ಅಥವಾ ಗುಡ್ ಫ್ರೆಂಡ್ ಅಂತ ಕರೀತಕ್ಕಂಥದ್ದು. ನೋಡಿ, ಎಷ್ಟೋ ಸಂದರ್ಭದಲ್ಲಿ ಜೀವನದಲ್ಲಿ ಒಂದು ಒಳ್ಳೆಯ ಸ್ನೇಹಿತ ಸಿಗಬೇಕಿದ್ದರೂ ಕೂಡ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಹೇಳ್ತೇವೆ ಅಲ್ವೇ? ಋಣ ಇರಬೇಕು ಅಂತ ಹೇಳ್ತೇವೆ. ಒಂದು ಒಳ್ಳೆಯ ಸ್ನೇಹಿತ ಜೀವನದಲ್ಲಿ ಸಿಗಬೇಕಿದ್ರೆ ಒಂದು ಋಣ ಹೇಳ್ತಕ್ಕಂಥದ್ದು ಚೆನ್ನಾಗಿರಬೇಕು. ಅದಕ್ಕೋಸ್ಕರವಾಗಿ ಈ ಸುಭಾಷಿತಕಾರ ಅಥವಾ ಪ್ರಾಜ್ಞರು ಬಹಳ ಸುಂದರವಾಗಿ ಇದರ ಬಗೆಗೆ ವ್ಯಾಖ್ಯಾನವನ್ನು ಕೊಡ್ತಾರೆ. ಪಾಪಾನ್ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯನ್ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗಚಂಚ ನ ಜಹಾತಿ ದದಾತಿ ಕಾಲೇ ಸನ್ಮಿತ್ರಲಕ್ಷಣಮಿದಂ ಪ್ರವದಂತಿ ಸಂತಃ. ಸನ್ಮಿತ್ರಲಕ್ಷಣಮಿದಂ ಪ್ರವದಂತಿ ಸಂತಃ. ಸನ್ಮಿತ್ರನೂ ಹೌದೋ ಅಲ್ವೋ ಹೇಗೆ ಚೆಕ್ ಮಾಡ್ಕೊಳ್ತಕ್ಕಂಥದ್ದು? ನೋಡಿ, ಈ ವಿಷಯಗಳನ್ನು ನಿಮ್ಮ ಸ್ನೇಹಿತನಲ್ಲಿ ಇದೆಯೋ ಹೇಳ್ತಕ್ಕಂಥದ್ದು ನೋಡಿ. ಪಾಪಾನ್ ನಿವಾರಯತಿ. ನೀವೇನಾದರೂ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೊರಟ್ರೆ ಅದನ್ನು ಹಾಗೆ ಮಾಡಬೇಡ ಹೇಳ್ತಕ್ಕಂಥ ಸಲಹೆಯನ್ನು ಕೊಡ್ತಾನೆ ಹೊರತು ಯಾವತ್ತೂ ಕೂಡ ಇದನ್ನು ಮಾಡು ಅಂತ ಪುಷ್ ಮಾಡೋದಿಲ್ಲ ಅಥವಾ ಸಪೋರ್ಟ್ ಮಾಡೋದಿಲ್ಲ. ನೀವು ಮಾಡ್ತಾ ಇರತಕ್ಕಂಥದ್ದು ಕೆಟ್ಟ ಕೆಲಸ ಅಂತಂದರೆ ನಿಷ್ಠುರವಾದಿಯಾಗಿ ಅದನ್ನು ಖಂಡಿಸ್ತಾನೆ. ಹಾಗೆ ಮಾಡದೇ ಇರತಕ್ಕಂಥ ಒಂದು ವ್ಯವಸ್ಥೆಯಿಂದ ನಿಮ್ಮನ್ನು ತಡೆಯುತ್ತಾನೆ. ಇನ್ನು ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ. ನಿಮ್ಮ ಹಿತವನ್ನು, ನಿಮ್ಮ ಶ್ರೇಯಸ್ಸನ್ನು ಅವನು ಯಾವತ್ತೂ ಕೂಡ ಬಯಸ್ತಾನೆ. ನಿಮಗೆ ಕೆಟ್ಟದ್ದಾಗ್ತಕ್ಕಂಥದ್ದನ್ನು ನೋಡಿ ನಗೋದಿಲ್ಲ ಅಥವಾ ಹಾಸ್ಯ ಮಾಡೋದಿಲ್ಲ, ಅದರ ಬಗೆಗೆ ದುಃಖ ಪಡ್ತಾನೆ, ಅಥವಾ ಹಾಗಾಗದೇ ಇರೋ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಂತಹ ಮಾರ್ಗದರ್ಶನವನ್ನು ಕೊಡ್ತಾನೆ, ಒಳ್ಳೆಯ ದಾರಿಯನ್ನು ಅವನು ತೋರಿಸ್ತಾನೆ. ಇನ್ನೊಂದು ವಿಶೇಷ ಇಲ್ಲಿ, ಗುಹ್ಯಾನ್ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ. ನೋಡು, ಎಷ್ಟೋ ಜನ ಸ್ನೇಹಿತರು ನಿಮ್ಮ ಗುಟ್ಟನ್ನು ಬಿಟ್ಟುಕೊಡ್ತಾರೆ, ಹಲವು ಜನರಲ್ಲಿ ಆಡ್ಕೊಳ್ತಾರೆ, ಹೇಳಿಕೊಡ್ತಾರೆ ನಿಮ್ಮ ಹಿಂದುಗಡೆಯಿಂದ. ಆದರೆ ನಿಜವಾದ ಸ್ನೇಹಿತ ಆದರೆ ನಿಮ್ಮಲ್ಲಿರ್ತಕ್ಕಂತಹ ದೌರ್ಬಲ್ಯವನ್ನು ಗುಟ್ಟಾಗಿಡ್ತಾನೆ, ನಿಮ್ಮಲ್ಲಿರ್ತಕ್ಕಂತಹ ಗುಣಗಳನ್ನು ಹಲವರು ಜನರೊಟ್ಟಿಗೆ ಕೊಂಡಾಡ್ತಾನೆ. ನನ್ನ ಸ್ನೇಹಿತನ ಗುಣ ಇಂಥದ್ದು, ಒಳ್ಳೆಯ ಗುಣ ಅಂತ ಹೇಳ್ತಾನಂತೆ. ಈ ಎರಡು ವಿಷಯಗಳು ಕೂಡ ಬಹಳವೇ ಮುಖ್ಯ. ಇನ್ನು ಆಪದ್ಗತಂಚನ ಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಹ. ನೀವೇನಾದರೂ ಕಷ್ಟ ಕಾಲದಲ್ಲಿದ್ದೀರಿ ಅಂತಂದರೆ ಖಂಡಿತವಾಗಿ ನಿಮಗೆ ಅನುಕೂಲವಾಗಿ ಬರ್ತಾನೆ. ಆಪತ್ತಿನಲ್ಲಿ ಸಹಾಯ ಸಹಕಾರವನ್ನು ಯಾವತ್ತೂ ಕೂಡ ಆ ಒಂದು ಸ್ನೇಹಿತನಾಗಿದ್ದಲ್ಲಿ ಖಂಡಿತವಾಗಿಯೂ ಮಾಡ್ತಾನೆ. ನಿಮ್ಮ ಜೀವನದಲ್ಲಿ ಕಷ್ಟಪಡೋದನ್ನು ಅವನು ನಿಜವಾಗಿಯೂ ಸಹಿಸೋದಿಲ್ಲ. ಹಾಗಿದ್ರೆ ಎಲ್ಲ ಲಕ್ಷಣವು ನಿಮ್ಮ ಮಿತ್ರನಲ್ಲಿ ಇದ್ದಲ್ಲಿ ಖಂಡಿತವಾಗಿ ಅವನು ಒಳ್ಳೆಯ ಮಿತ್ರ ಅಂತ ಪರಿಭಾವಿಸಿ. ಇನ್ನು ಕೆಲವರು ಮಿತ್ರರಿರ್ತಾರೆ ಎಲ್ಲ ದುರ್ವ್ಯಸನಗಳಿಗೆ ಅಥವಾ ದುರಭ್ಯಾಸಗಳಿಗೆ ಮಾತ್ರ ಮಿತ್ರರಾಗಿರ್ತಾರೆ. ಅವರು ಯಾವತ್ತೂ ಕೂಡ ನಿಮ್ಮ ಶ್ರೇಯಸ್ಸನ್ನು ಬಯಸಲಾರಲು ಹೇಳ್ತಕ್ಕಂಥದ್ದೇ ಇವತ್ತಿನ ದಿನ ವಿಶೇಷವಾಗಿರತಕ್ಕಂಥ ಒಂದು ಸುಭಾಷಿತದ ಮಾತಾಗಿರುತ್ತೆ. ಶುಭವಾಗಿ.